ಕರಿಯಾ ಏ ಕರಿಯಾ ಕರಿಯಾ ಎಲ್ಲ ಹಾಳಾಗ್ ಹೋದ್ನೋ ಇವನು. ಕರೀತಿದ್ರೆ ಕಿವಿನೇ ಕೇಳಿಸಲ್ಲ ಇವನಿಗೆ. ಕರಿಯಾ ಇಷ್ಟು ಸುಲಭವಾಗಿ ಬಿಟ್ಬಿಡ್ತೀವ ನಾಗಮಣಿ ನಿನ್ನ? ಭದ್ರವಾಗಿ ಇಟ್ಕೋ ಕಾಲ್ನ. ಅಮ್ಮ ಕರಿಯಾ ಬಿಡ. ಅಣ್ಣಯ್ಯ ಏನಮ್ಮ ದಣೆಲ್ ರಕ್ತ? ಅಣ್ಣಯ್ಯ ನೀವೇನು ತೊಂದ್ರೆ ತಗೋಬೇಡಿ, ನಾನೇ ಎಲ್ಲ ಹೇಳ್ತೀನಿ. ಏನ್ರಿ ನಿಮ್ಮಮ್ಮ ಮಹಡಿ ಮೇಲಿಂದ ಪಟ್ಪಟ ಅಂತ ಹೊರಡ್ ಬಿದ್ಬಿಟ್ರು. ತಲೆ ಸುತ್ತ ಬಂತೋ ಏನೋ. ರಕ್ತದ ಒತ್ತಡ ಜಾಸ್ತಿ ಆಗಿದ್ರೇನೆ ಈ ತರ ಮೂರ್ಛೆ ಹೋಗೋದು. ಅಣ್ಣಯ್ಯ ನನಗಂಥದ್ ಏನೂ ಆಗಿಲ್ಲಪ್ಪ. ಮಾಡಿ ಮೆಟ್ಲ ಮೇಲೆ ಎಣ್ಣೆ ಚೆಲ್ಲಿತ್ತು ಅಂತ ಕಾಣಿಸುತ್ತೆ. ನೋಡ್ದೆ ನಾನ್ ಜಾರ್ ಬಿದ್ಬಿಟ್ಟೆಪ್ಪ. ಅದನ್ನೇ ಇವರೆಲ್ಲ ದೊಡ್ಡದು ಮಾಡ್ತಾ ಇದ್ದಾರೆ. ಅಯ್ಯೋಯ್ಯೋ ಇಲ್ ಕಣೇಳಿ, ಇದೇ ವಾತ, ಇದೇ ಪಿತ್ತ, ಇದೇ ಮೂರ್ಛರೋಗ ನಮ್ಮ ಅಜ್ಜಿಗೂ ಬಂದಿತ್ತು. ನೆಟ್ಟಿಗೆ ಔಷಧಿ ಮಾಡಿಸ್ಕೊಳ್ದೆ ಸಣ್ಣ ವಯಸ್ಸಿನಾಗೆ ಕೊಟ್ಟಾಕಂದ್ಬಿಟ್ಲು. ನೀನೇನೇನು ಎದುರಿಸ್ಬೇಡ, ಸುಮ್ನೆರು. ಅಮ್ಮ ನೀನ್ ಯಾವ್ದಕ್ಕೂ ಡಾಕ್ಟರ್ ತೋರ್ಸೋದು ಒಳ್ಳೇದು. ಅಯ್ಯೋ ನನ್ ಮಾತ್ ಯಾರು ಕೇಳ್ತಾ ಇಲ್ವಲ್ಲ. ಅಣ್ಣಯ್ಯ ನನಗೇನು ಆಗಿಲ್ಲಪ್ಪ. ಡಾಕ್ಟರ್ ನೀವು ಒಂದ್ಸತಿ ಪರೀಕ್ಷೆ ಮಾಡಿ. ಇಲ್ಲಿ ಕೈ ಕೊಡಮ್ಮ. ತಗೊಳ್ಳಿ. ನಾಡಿ ಬಿಡ್ತಾ ಇಲ್ಲ, ಸರಿಯಾಗಿದೆಯಲ್ಲ? ಯೋ ಬುದ್ಧಿ ಇದೆಯೇನ ನಿನ್ಗೆ? ತಲೆ ಸುತ್ತಿ ಮೂರ್ಛೆ ಬಂದು ಮಾಡಿ ಮೆಟ್ಲಿಂದ ಒಳ್ಳೆ ಹುರುಳಿ ಮೂಟೆ ಬಿದ್ದಾಗ್ ಬಿದ್ದಿದ್ದಾಳೆ. ನಾಡಿ ಬರ್ತಾ ಇಲ್ಲ, ಸರಿಯಾಗಿದೆಯಾ ಅಂತೀಯ ನೀನು? ಹೌದಾ? ಅಯ್ಯೋ ಸರಿ ಇಲ್ಲ, ಸರಿ ಇಲ್ಲ, ನಾಡಿ ಬರ್ತಾ ಸರಿ ಇಲ್ಲ. ಡಾಕ್ಟ್ರೆ ರಕ್ತದ ಒತ್ತಡ ಹೇಗಿದೆ ಸ್ವಲ್ಪ ನೋಡಿ. ರಕ್ತದ ಒತ್ತಡ ಅಯ್ಯೋ ವಿಪರೀತವಾಗಿದೆ. ಅಪ್ಪ ಸಮಾಧಾನ ಮಾಡ್ಕೋಪ್ಪ, ಸಮಾಧಾನ ಮಾಡ್ಕೋ. ಏನ್ ಡಾಕ್ಟ್ರೆ, ಸಕ್ಕರೆ ಕಾಯಿಲೆ ತುಂಬಾ ಭಯಂಕರವಾದ ಕಾಯಿಲೆ. ಅದ್ರಿಂದ ಏನಾದ್ರೂ ಹೀಗಾಯ್ತಾ ಅಂತ ಒಂದ್ಸತಿ ಚೆಕ್ ಮಾಡ್ಬಿಡಿ. ಸಕ್ಕರೆ ಕಾಯಿಲೆ? ಹಾ, ಸಕ್ಕರೆ ಕಾಯಿಲೆನೂ ಇದೆ, ಉಪ್ಪಿನ ಕಾಯಿಲೆನೂ ಇದೆ, ಜೀರಿಗೆ ಮೆಣಸಿನ ಕಾಯಿಲೆ ಬರಬೇಕು. ಅದು ಬರ್ಬೇಕಾದ್ರೆ ಇನ್ನೂ ಸ್ವಲ್ಪ ಜನ ಜಾಸ್ತಿ ಆಗಬೇಕು. ಅಯ್ಯಯ್ಯೋ, ಈ ಕಾಯಿಲೆ ಇರೋರು ಮುದ್ದೆ ಗೋಧಿಯನ್ನ ಬಿಟ್ಟು ಬೇರೆ ಏನು ತಿನ್ಲೇಬಾರ್ದು ಅಲ್ವಾ ಡಾಕ್ಟ್ರೇ? ಹೌದಮ್ಮ, ಬೇರೆ ಏನು ತಿನ್ಲೇಬಾರ್ದು. ಅಯ್ಯೋ ಬಡ ಹುಟ್ಟದೋಳು, ಕಡೆಗೂ ಗೋಧಿ ಅನ್ನ ರಾಗಿ ಮುದ್ದೆ ತಿನ್ನೋ ಕಾಲ ಬಂದ್ಬಿಡ್ತಲ್ಲಪ್ಪ. ಅಣ್ಣಯ್ಯ ನಂಬೇಡ, ಎಲ್ರೂ ಸೇರಿ ಪಿತೂರಿ ಮಾಡ್ತಾ ಇದ್ದಾರೆ. ಅಮ್ಮ ನೀನ್ ಸ್ವಲ್ಪ ಸುಮ್ನಿರಮ್ಮ, ನಿನಗೆ ವಯಸ್ಸಾಗೋಯ್ತು. ಇನ್ಮೇಲಾದ್ರೂ ಡಾಕ್ಟರ್ ಹೇಳ್ದಾಗ ಕೇಳು. ಅಣ್ಣಯ್ಯ ಇಲ್ಲಿ ನೋಡಿ, ನಿಮ್ಮಮ್ಮ ಊಟದಲ್ಲಿ ಮಾತ್ರ ಪಥ್ಯ ಇದ್ರೆ ಸಾಲದು, ಅವ್ರಿಗೆ ತುಂಬಾ ವಿಶ್ರಾಂತಿ ಬೇಕು ಅಲ್ವಾ ಡಾಕ್ಟ್ರೇ? ಹೌದಮ್ಮ ಹೌದು. ಇವ್ರಿನ್ ಮೇಲೆ ಎಲ್ಲೂ ಎದ್ದು ಓಡಾಡಬಾರ್ದು, ಎಲ್ಲ ಮಲಗದಲ್ಲೇ ಆಗಬೇಕು. ಏನ್ ಡಾಕ್ಟ್ರೆ ಹೀಗೆ ಹೇಳ್ಬಿಟ್ರೆ ನೀವು? ನನ್ನ ಮನೆ ಸಮಸ್ತ ಜವಾಬ್ದಾರಿನೂ ಇದುವರೆಗೂ ನಾಗಮಣಿನೇ ನೋಡ್ಕೋತಾ ಇದ್ಲು. ದಿವ್ಸಕ್ಕೊಂದ್ 1000 ಸರ್ತಿ ಆದ್ರೂ ಬೇರೋ ಹತ್ರ ಹೋಗಿ ಬಾಗಿಲು ತೆಗೆಯೋದು ಹಾಕೋದು, ತೆಗೆಯೋದು ಹಾಕೋದು ಮಾಡ್ತಿದ್ಲು. ಹಾಗ್ ಮಾಡಿದ್ರೆ ಅವಳಗ್ ಶ್ರಮ ಆಗತ್ತೆ ಅಂತ ನೀವು ಹೇಳ್ತಾ ಇರೋದು? ಹೌದು ಹೌದು. ಹಾಗಾದ್ರೆ ಇವಾಗ ಬೀರು ಬಿಗದ್ ಕೈ, ಖಜಾನೆ ಬಿಗದ್ ಕೈ ಯಾರ ಹತ್ರ ಕೊಡೋದು? ನಾನಿದ್ದೀನಲ್ಲ ಬಾವ, ನನ್ ಕೈಲಿ ಕೊಡಿ. ಈ ಕೊಟ್ಟಿದಲ್ಲ ಪುಟ್ಕೋಸಿ, ಅದನ್ನ ಉಳಿಸ್ಕೊಳ್ಳಿ. ಅಣ್ಣಯ್ಯ ನಾವೊಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ ಹೇಳಿ. ನಿಮ್ ಹೆಂಡ್ರಿ ಮನೆಗ್ ಬಂದಾಗಿಂದ ನಾನು ನೋಡ್ತಾನೆ ಇವನಿ ತಿನ್ನೋದು ಮಲ್ಗೋದು ಬಿಟ್ರೆ ಬೇರೆ ಏನ್ ಮಾಡ್ತಾರೆ ಹೇಳಿ? ಈಗ ಈ ತಿಜೋರಿ ಕೈನ ಇಸ್ಕೊಂಡ್ ಇಟ್ಕೊಂಡ್ರಿ ಇವ್ರ ಮೈ ಏನ್ ಸ್ವರ್ಗೋಯ್ತದ ಹೇಳಿ? ಯೋ, ನಾನು ಕಾಲೇಜ್ ಓದಿ ಡಿಗ್ರಿ ತಗೊಂಡಿರೋದು ಈ ಮನೆ ಖಜಾನೆ ಕಾಯೋಕಲ್ಲ. ನೀನು ಓದ್ಬಿಟ್ರೆ ಇದೆಲ್ಲ ಮಾಡಬಾರ್ದು ಅಂತಿದ್ಯಾ? ಅಮ್ಮ ಕೊಡಮ್ಮ ಇಲ್ಲಿ ಬೇಗಿದ ಕೈನ. ಅಣ್ಣಯ್ಯ ಅವಳಿಗೆ ಯಾಕಪ್ಪ ಸುಮ್ನೆ ತೊಂದ್ರೆ? ನೀನ್ ಎದರ್ಬೇಡ, ಕೊಡಮ್ಮ ಇಲ್ಲಿ. ಅಲ್ಲ ಜಲ್ದಿ ಕೊಡಮ್ಮ. ನಾಗಮಣಿ ಕೊಟ್ಬಿಡು, ಕೊಡು. ನೋಡೆ, ಇವತ್ತಿಂದ ಈ ಮನೆ ವ್ಯವಹಾರ ಎಲ್ಲ ನೀನೇ ನೋಡ್ಕೋಬೇಕು. ಅಪ್ಪಿ ತಪ್ಪಿ ಬಿಗಿದ ಕೈ ಬೇರೆ ಯಾರ ಕೈಗಾದ್ರೆ ಹೋದ್ರೆ ನಿನ್ನ ಸಿಗದಾಕ್ಬಿಡ್ತೀನಿ. ಬೀಗದ ಕೈ ಹೊರಟೋಯ್ತಲ್ಲ ಅಪ್ಪ. ಮಾವ ನೀನ್ ಯಾಕೆ ಗುಳೋ ಅಂತ ಅಳ್ತಾ ಇದ್ಯಾ? ಅಳೋದು ಬೇಡವಾ? ಹಾಗೆಲ್ಲ ಅಳ್ಬಾರ್ದು, ಹೋಗಿ ತೋಟದಲ್ಲಿ ಕೆಲಸ ಮಾಡು. ನಡೀರಿ, ಇಲ್ಲೇ ನಿಂತ್ರೆ ಪುಟ್ಕೋಸಿ ಉದ್ರೋಗುತ್ತೆ. ಜಾಗ ಖಾಲಿ ಮಾಡಿ.